XSR ಒಳಗಡೆ ನಿಮಗೆ ಕಲರ್ ವೇರಿಯಂಟ್ಸ್ ಸಿಕ್ಕಾಪಟ್ಟೆ ಅದ. ಬ್ಲೂ ಅದ, ಈ ಮೆಟಾಲಿಕ್ ರೆಡ್ ಮತ್ತು ಅಲ್ಲೊಂದು ಐತಿ. ಸೊ ನಿಮ್ಗೆ ಇದ್ರೊಳಗೆ ಇನ್ನೊಂದು ಬ್ಲ್ಯಾಕ್ ಕಲರ್ ಐತೆ. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಬ್ಲ್ಯಾಕ್ ಕಲರ್ ವೆರಿ ಐ ಕ್ಯಾಪ್ಚರ್ ಐತೆ ಅಂತ ಹೇಳಿದ್ದಾರೆ. ಸೊ ಅದು ನೋಡಿ, ಇದು ನೀವು ನೋಡ್ಬೋದು ಇಲ್ಲಿ ಕೆಫೆ ರೇಸರ್ದ ಮಾಸ್ಕ್ ಹಾಕಿದ್ದಾರೆ. ಸೊ ಅವ್ರು ಮೇಲ್ಗಡೆ ಒಂದು ಬ್ಲ್ಯಾಕ್ ಕಲರ್ ವೆಹಿಕಲ್ ಐತೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಮೇಲ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋಣ ಬರೀ ಬ್ಲ್ಯಾಕ್ ಕಲರ್ ವೆಹಿಕಲ್ ಹೆಂಗೆ ಅನ್ಸುತ್ತೆ ನೋಡಿರಿ. ಟೋಟಲ್ ಅವೈಲೇಬಲ್ ಇರೋ ಕಲರ್ ವೇರಿಯಂಟ್ಸ್ ಎಷ್ಟಿದ್ದಾರೆ ನಿಮಗೆ? ಸರ್ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ 5 ಕಲರ್ಸ್. ಓಕೆ. ಸಿಲ್ವರ್, ಬ್ಲ್ಯಾಕ್, ರೆಡ್, ಬ್ಲೂ, ಗ್ರೀನ್. ಓಕೆ. ಸೊ ನೀವು ಇಲ್ಲಿ ನೋಡ್ಬೋದು ಫುಲ್ ಯಮಾತ್ ಖಜಾನ ಇಟ್ಟಾರೆ ಮೇಲೆ ಅವರು. ಇರೋದೇ ಬ್ಲ್ಯಾಕ್ ಇದೆ. ಇದು XSR 155 ಬ್ಲ್ಯಾಕ್. ಆ್ಯಂಡ್ ಮೈಲೇಜ್ ಕೂಡ ಚೆನ್ನಾಗಿ ಕೊಡ್ತೈತಿ. ಮೈಲೇಜ್ ಅರೌಂಡ್ ನಿಮ್ಗೆ ಒಂದು 45 ತನಕ ಮೈಲೇಜ್ ಬರ್ತೈತಿ ಈಗ ಈ ವೆಹಿಕಲ್ದಾಗ. ಸೊ ಮೋಡಿಫಿಕೇಷನ್ ಮಾಡಿದ ವೆಹಿಕಲ್ ಕೆಳಗಡೆ ತೋರಿಸ್ತೀನಿ ನಿಮಗೆ. ವಿನಯ್ ಅವ್ರು ನಿಮ್ಗೆ ಇನ್ನೂ ನೀಟಾಗಿ ಹೇಳ್ತಾರೆ ಕೆಳಗಡೆ ಸಖತ್ತಾಗಿ ಮೋಡಿಫಿಕೇಷನ್ ಮಾಡಿದ್ದಾರೆ ಕೆಲವೊಂದು ವೆಹಿಕಲ್ಸ್. ಸೊ ಬ್ಲ್ಯಾಕ್ ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ಐ ಕ್ಯಾಪ್ಚೂನ ಐತಿ, ಲಿಟ್ರಲ್ ಐ ಕ್ಯಾಪ್ಚೂ ಐತಿ. ಸೊ ಫ್ರಂಟ್ ನಿಮಗಿದು ಗೋಲ್ಡನ್ ಫೋಕ್ಸ್. ಸೊ ಲೈಟಿಂಗ್ಸ್ ಎಲ್ಲ ನೋಡ್ಬೋದು, ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ರ್ಯಾಂಡಿಂಗ್ ಕೂಡ ಹೆಡ್ಲೈಟ್ ಒಳಗಡೆ ಬ್ರ್ಯಾಂಡಿಂಗ್ ಮಾಡಿದ್ದಾರೆ XSR ಅವ್ರದ್ದು. ಸೊ ನಿಮ್ಗೆ ಅಲ್ಲಿ ಹೊರಗಡೆಗಿಂತ ಎಕ್ಸಾಸ್ಟ್ ನೋಟ್ ಇಲ್ಲಿ ನೀಟಾಗಿ ಹೇಳಿಸ್ತೈತೆ ನೋಡಿ. ಸೊ ಲೈಟಿಂಗ್ ಫುಲ್ ಕಂಪ್ಲೀಟ್ಲಿ ವೆಹಿಕಲ್ ಒಳಗಡೆ ನಿಮ್ಗೆ ಯಾವುದೇ ರೀತಿ ಹೆಲೋಸೇನ್ ಇಲ್ಲ. ಇವಾಗ ಎಲ್ಲ ಕಂಪ್ಲೀಟ್ಲಿ LEDಗೆ ಸ್ವಿಚ್ ಆಗಿಬಿಟ್ಟೈತಿ. ಸೊ ನಿಮಗೆ V4ದಾಗ ಬೇಕಾದ್ರೂ ಒಂದು ಸ್ವಲ್ಪ ಇನ್ನೂ ಉಳ್ಕೊಂಡಿದ್ದಾವೆ ಹೆಲೋಸೇನ್ ಅಲ್ಲೇ. ಬಟ್ ಇವಾಗ ಬಂದಿರೋ ಇದು ಕಂಪ್ಲೀಟ್ಲಿ LED ಐತಿ. ಆ್ಯಕ್ಚುಲಿ ರೀಸೆಂಟ್ ಲಾಂಚ್ ಆಗಿದೆ ಬ್ಲ್ಯಾಕ್. ಇದಕ್ಕಿಂತ ಬಿಫೋರ್ ನಿಮಗೆ 4 ಕಲರ್ಸ್ ಲಾಂಚ್ ಆಗಿತ್ತು. ಓಕೆ. ಗ್ರೀನ್, ರೆಡ್, ಸಿಲ್ವರ್, ಬ್ಲೂ. ಈಗ ಇದು ನ್ಯೂ ಲಾಂಚಿಂಗ್ ಸರ್ ಇದು. ಓಕೆ. ಸೊ ಇದ್ರೊಳಗಡೆ ಮೋಡಿಫಿಕೇಷನ್ ಮಾಡಿರೋ ವೆಹಿಕಲ್ಸ್ ಕೆಳಗಡೆ ಇದೆ ಅಲ್ಲ? ಕೆಳಗಡೆ ಇದೆ ಸರ್. ಇದರಲ್ಲಿ ನಿಮ್ಗೆ ಅಂದ್ರೆ ಲೈಕ್ ಟೂರಿಂಗ್ ಆಕ್ಸೆಸರೀಸ್ ಬೇಕಂದ್ರೆ ಲಾಂಗ್ ರೈಡ್ ಹೋಗೋದ್ರೆ ಟೂರಿಂಗ್ ಮಾಡ್ಕೋಬೋದು. ಇಲ್ಲ ಕೆಫೆ ರೇಸರ್ ಲುಕ್ ಬೇಕಂದ್ರೆ ಕೆಫೆ ರೇಸರ್ ಲುಕ್ ಮಾಡ್ಕೋಬೋದು. ಇಲ್ಲಾಂದ್ರೆ ನಿಮಗೆ ಲೈಕ್ ಸ್ಕ್ರಾಂಬ್ಲರ್ ಲುಕ್ ಬೇಕಂದ್ರೆ ಅದನ್ನು ಮಾಡ್ಕೋಬೋದು. ಈ ಥರ 3 ವೇರಿಯಂಟ್ಸ್ ನೀವು ಮಾಡಿಫಿಕೇಶನ್ ಮಾಡ್ಕೋಬೋದು ಇದರಲ್ಲಿ. ಆ್ಯಂಡ್ ಗಾರ್ಡ್ಸ್ ವೈಸ್ ನಿಮಗೆ ವೇರಿಯಂಟ್ಸ್ ವೈಸ್ ಇದಾವೆ. ಆ್ಯಂಡ್ ಕ್ಯಾರಿಯರ್ ಪ್ಲೇಟ್, ಬ್ಯಾಕ್ ರೆಸ್ಟ್ ಇವೆಲ್ಲ ಇದು ಮಾಡ್ಕೋಬೋದು. ಆಫ್ಟರ್ ಮಾರ್ಕೆಟ್ ನಾವು ಏನು ಬೇಕಾದರೂ ಈಸಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಲೈಕ್ ಪ್ರಾಪರ್ ಟೂರಿಂಗ್ ವೆಹಿಕಲ್ ಸೆಟಪ್ ಮಾಡ್ಕೋಬೋದು. ಮೋಸ್ಟ್ ಆಫ್ ಏನಂದ್ರೆ ಈಗ ಎಲ್ಲರೂ ಲಾಂಗ್ ರೈಡಿಗೆ ಹೋಗ್ಬೇಕಂತ ಭಾಳ ಪ್ಲಾನಿಂಗ್ ಇರುತ್ತೆ. ಅಥವಾ ಎಲ್ಲರೂ ಏನಾಗುತ್ತೆ ಲಿಕ್ವಿಡ್ ಕೂಲ್ ಇಂಜಿನ್ ತೊಗೋಬೇಕಂದ್ರೆ ಅವ್ರ ಹೈಟ್ ಎಲ್ಲ ಭಾಳ ಇರುತ್ತೆ. ಮೋಸ್ಟ್ ಆಫ್ ಶಾರ್ಟ್ ಪರ್ಸನ್ಸಿಗೆ ಆಗುತ್ತೆ. ಇದರಲ್ಲಿ ಏನಂದ್ರೆ ಶಾರ್ಟ್ ಪರ್ಸನ್ಸಿಗೆ ಕಂಫರ್ಟಬಲ್ ಇದೆ. ಲಾಂಗ್ ರೈಡಿಗೆ ನಾನ್ ಸ್ಟಾಪ್ ನೀವು ಲಿಕ್ವಿಡ್ ಕೂಲ್ ಇದೆ 800-700 ಕಿಲೋಮೀಟರ್ ನಾನ್ ಸ್ಟಾಪ್ ರೈಡ್ ಮಾಡ್ಬೋದು. ಎಲ್ಲ ಥರ ಫೆಸಿಲಿಟೀಸ್ ವಿತ್ ಶಾರ್ಟ್ ವೆಹಿಕಲ್ ಕೊಟ್ಟಿದ್ದಾರೆ. ಇವಾಗ ಮಾರ್ಕೆಟಲ್ಲಿ ಒಂದು ಗಾಸಿಪ್ ಯಾವ ಥರ ಇದೆ ಅಂತಂದರೆ FZX ನಿಮ್ದು ಅದಕ್ಕೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳ್ತಾರೆ ನೀವು? ಟೋಟಲಿ ಡಿಫ್ರೆನ್ಸ್ ಇದೆ. ಅದಕ್ಕಂದ್ರೆ FZ ಬಂದು ನಿಮಗೆ 150 ಸೆಗ್ಮೆಂಟ್ ಇದೆ, ಏರ್ ಕೂಲ್ಡ್ ಇಂಜಿನ್ ಇದೆ. ಓಕೆ. ಆ್ಯಂಡ್ ಅದು ಫ್ಯಾಮಿಲಿ ಯೂಸ್ಗೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ 13 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ 155 cc ಅಲ್ಲಿ. ಏನಂದ್ರೆ ನೀವು ನಾನ್ ಸ್ಟಾಪ್ ಲಾಂಗ್ ರೈಡಿಗೆ ಕಂಫರ್ಟಬಲಿ ಬರುತ್ತೆ. ಆ್ಯಂಡ್ ರಿಫೈಂಡ್ ಸ್ಮೂತ್ ಇಂಜಿನ್ ಬರುತ್ತೆ ಕಂಪೇರ್ ಟು FZಗೆ ಹೋದ್ರೆ. ಅದು ರಿಫೈಂಡ್ ಇದೆ, ಬಟ್ ಅದಕ್ಕಿಂತ ಲಿಕ್ವಿಡ್ ಕೂಲ್ ಇನ್ನೂ ರಿಫೈಂಡ್ ಬರುತ್ತೆ ನಿಮಗೆ. ಓಕೆ. ಮೋಸ್ಟ್ ಆಫ್ ಲಾಂಗ್ ರೈಡ್ ಪ್ಲಾನ್ ಮಾಡೋರಿಗೆಲ್ಲ ಕಂಫರ್ಟಬಲ್ ಇದೆ. ಈಗ ಅದಕ್ಕೆ ಎಲ್ಲರೂ ಈಗ ಲದಾಖ್ ಹೋಗ್ಬೇಕಂದ್ರೆ ನಾನ್ ಸ್ಟಾಪ್ ಈಗ ಏರ್ ಕೂಲ್ ಹೋಗೋಕ್ಕಾಗಲ್ಲ. ಲಿಕ್ವಿಡ್ ಕೂಲ್ ಸ್ವಲ್ಪ ಇನ್ನೂ ಇಂಜಿನ್ ಕೂಲ್ನೆಸ್ ಕೊಡುತ್ತೆ. ಸೊ ಅವ್ರು ಕಂಫರ್ಟಬಲ್ ಇನ್ನೂ ಮೂವ್ ಮಾಡ್ಕೋಬಹುದು. ಈ ಥರ ಇದೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದ್ರದ್ದು ಸರ್ ಇದು 10 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ಹೇಳ್ಬೇಕಂದ್ರೆ. ಆ್ಯಂಡ್ ನಿಮಗಿದು ಇಲ್ಲಿ ನೋಡಿ ಈ ಕಡೆ ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರಲ್ಲ ನಿಮ್ಗೆ. ಇದರಲ್ಲಿ ಓಡೋಮೀಟರ್, ಸ್ಪೀಡೋಮೀಟರ್ ಇವೆಲ್ಲ ಬರುತ್ತೆ. ಆ್ಯಂಡ್ ಮಾಲ್ ಫಂಕ್ಷನ್ ಲೈಟ್ ಇಂಡಿಕೇಶನ್, ABS, ನ್ಯೂಟ್ರಲ್ ಆಪ್ಷನ್, ಗೇರ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. 4-ವೇ ಹಜಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಲೈಟಿಂಗ್ ಡಿಪ್ ಆ್ಯಂಡ್ ಪಾಸ್ ಆಪ್ಷನ್ ಕೊಟ್ಟಿದ್ದಾರೆ, ಹಾರ್ನ್ ಇಂಡಿಕೇಟರ್. ಇನ್ನೊಂದು ಏನಂದ್ರೆ ಸೆಟ್ಟಿಂಗ್ ಆ್ಯಂಡ್ ರೀಸೆಟ್ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸೈಡ್. ಇದರಲ್ಲಿ ನಿಮ್ಗೆ ಬ್ಲೂಟೂತ್ ಕನೆಕ್ಷನ್ ಆದಾಗ ನಿಮಗೆ ಕಾಲ್ ನೋಟಿಫಿಕೇಶನ್ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ಟೈಮಿಂಗ್ ಬರುತ್ತೆ. ಲೈಕ್ ಆವ್ರೇಜ್ ಕೊಟ್ಟಿದ್ದಾರೆ. ಬ್ಲೂಟೂತ್ ಸೆಟ್ ಆದ್ಮೇಲೆ ನಿಮ್ಮ ಮೈಲೇಜ್ ಏನು ಬರ್ತಿದೆ ಇದರಲ್ಲೂ ನೋಡ್ಬೋದು, ಮೊಬೈಲ್ ಚೆಕ್ ಮಾಡ್ಬೋದು. ಇವೆಲ್ಲ ಆಪ್ಷನ್ ಕೊಟ್ಟಿದೆ. TCS ಇದೆ, ಎಕ್ಸ್ಟ್ರಾ ಸೇಫ್ಟಿ. ಈಗ ನೀವು ಲಾಂಗ್ ರೈಡ್ ಹೋಗ್ಬೇಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ TCS. ನಾನು ರೀಸೆಂಟ್ ಹೋಗಿ ಬಂದಿದ್ದೇನಲ್ಲ. ಸೊ ನಮ್ಮ ಈ ಕರ್ನಾಟಕ ರೋಡ್ಸ್ ತುಂಬ ಬೆಟರ್ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದಾಗ. ಲೈಕ್ ಮಧ್ಯಪ್ರದೇಶ ಎಲ್ಲ ಡೆವಲಪ್ ಆಗ್ತಿರೋದು. ಸೊ ನನಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. TCS ತುಂಬ ರಿಕ್ವೈರ್ಡ್. ಯಾರು ವೆಹಿಕಲ್ ನೋಡ್ತಿರ್ತಿರಲ್ಲ TCS ಏನು ಇರಲಿ ಬಿಡ ಅಂತೀರಿ, ಬಟ್ TCS ತುಂಬ ರಿಕ್ವೈರ್ಡ್ ಇರ್ತೈತಿ. ಭಾಳ ಸೇಫ್ಟಿ ಇದೆ ಸರ್ ಅದು. ಆ್ಯಂಡ್ ಇನ್ನೊಂದು ಮೋಸ್ಟ್ ಆಫ್ ಈ ಗಾಡಿನ ಲೈಕ್ ಆಫ್ ರೋಡಿಂಗ್ ಸಿಚುವೇಶನ್ ಅಲ್ಲಿ ನೀವು ಹೋಗ್ಬೇಕಂದಾಗ ಅದರಲ್ಲಿ ರೀಸೆಟ್ ಮಾಡ್ಕೊಂಡು TCS ನ ಆಫ್ ಮಾಡ್ಕೋಬಹುದು ನೀವು. ಓಕೆ. TCS ಆಫ್ ಮಾಡ್ಬೋದು. ಎಸ್ಪೆಷಲಿ ಏನಂದ್ರೆ TCS ಆಫ್ ರೋಡಿಂಗ್ ಅಲ್ಲಿ ಸಪೋರ್ಟ್ ಮಾಡ್ಬೋದು. ಹೀಗಾಗಿ ನೀವು ಆಫ್ ರೋಡಿಂಗ್ ಅಲ್ಲಿ ಆಫ್ ಮಾಡ್ಬೋದು. ಲಾಂಗ್ ಪ್ರೆಸ್ ಹಿಡಿದ್ರೆ ಆಫ್ ಆಗುತ್ತೆ. ಓಕೆ. ಸೊ ಆಫ್ ಮಾಡ್ಕೊಂಡು ನೋಡಿ ಆಫ್ ಆಗಿದೆ. ಸೊ ಆಫ್ ರೋಡಿಂಗ್ ಅಲ್ಲಿ ನಿಮಗೆ ಕರೆಕ್ಟ್ ಪವರ್ ಸಿಗುತ್ತೆ. ಓಕೆ. ಸೊ ಆ್ಯಂಡ್ ನೆಕ್ಸ್ಟ್ ಮೂವ್ ಆನ್ ಸರ್. ಓಡೋಮೀಟರ್ ಇದೆ, ಟ್ರಿಪ್ 1, ಟ್ರಿಪ್ 2 ಇವೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಮೊಬೈಲಲ್ಲಿ ನಿಮಗೆ ಕಾಲ್ ನೋಟಿಫಿಕೇಶನ್ಸ್ ಅವೆಲ್ಲ ಇದರಲ್ಲಿ ಬಂದು ಇದರಲ್ಲಿ ತೋರಿಸುತ್ತೆ. ರೈಡಿಂಗ್ ಹಿಸ್ಟ್ರಿ, ಪಾರ್ಕಿಂಗ್ ಲೊಕೇಶನ್, 100 ಮೀಟರ್ದು ಲೈವ್ ಲೊಕೇಶನ್ ಎಲ್ಲ ತೋರಿಸುತ್ತೆ. ಸೊ ಇವಾಗಡೆ ಡಿಜಿಟಲ್ ಆಗಿ ಯಮಾ ತುಂಬಾ ಮುಂದುವರೆದೈತೆ. ಆ ಮುಂದುವರೆದಿರೋ ಎಲ್ಲ ಸೆಗ್ಮೆಂಟ್ ಲೈಕ್ ಏನೇನು ಫೀಚರ್ಸ್ ಇದೆ ಅಲ್ಲ
ಅದು ಇವಾಗ ಒಂದು ಲೈಕ್ ಮಾರ್ಕೆಟ್ನಾಗ ಪ್ರೀಮಿಯಮ್ ಸೆಗ್ಮೆಂಟ್ ಗಾಡಿ ಒಳಗೆ ಏನೇನು ಡಿಜಿಟಲ್ ನಿಮ್ಗೆ ಸಿಗುತ್ತೆ, ಲೈಕ್ ಪಾರ್ಕಿಂಗ್ ಫೆಸಿಲಿಟಿ ಆಗಲಿ, ಮೈಲೇಜ್ ಇದ್ದು ಲೊಕೇಶನ್ ಎಲ್ಲ ಸೇಮ್ ಇದ್ರೊಳಗಡೆ ಸಿಗಾಕತ್ತೈತಿ. ಸೊ ಯಾರಾದರೂ ನೋಡ್ತಿರೋರು ಲೈಕ್ ನನಗೊಂದು ಕಂಫರ್ಟ್ ಬೇಕು, ಲಾಂಗ್ ರೈಡ್ ಬೇಕು, ನನ್ನ ಫ್ಯಾಮಿಲಿ ಒಳಗೆ ನನ್ನ ಅಪ್ಪ ಅಮ್ಮ ಲೈಕ್ ಅಕ್ಕ ತಂಗಿ ಯಾರು ಹಾಕಿಟ್ಕೊಂಡು ಹೋಗ್ಬೇಕು, ನಾನು ನೋಡೋ ಕಾಲೇಜ್ ಯೂಸ್ ಇದ್ದರೂ ಕೂಡ ಈಸಿಲಿ ಗೋ ಫಾರ್ XSR 155. ಸೊ ಕೆಳಗಡೆ ಇನ್ನೂ ನಿಮಗೆ ಮೋಡಿಫೈ ಆಗಿರೋ ವೆಹಿಕಲ್ಸ್ ಇದಾವೆ. ಆಲ್ರೆಡಿ ಅವರ ಮೋಟೋ ಟಾರ್ಕಿನ ಒರಿಜಿನಲ್ ಇಕ್ವಿಪ್ಮೆಂಟ್ಸ್ ಜೊತೆ ಮೋಡಿಫೈ ಮಾಡಿದ್ದಾರೆ. ಆ ವೆಹಿಕಲ್ನು ತೋರಿಸ್ತೇವೆ. ನಿಮ್ಗೆ ಮೇಲೆ ಹೇಳಿದ್ವಲ್ಲ ಕೆಳಗಡೆ ಸ್ವಲ್ಪ ಮೋಡಿಫೈ ಮಾಡಿದ್ದದ ಅಂತೇಳಿ ವಿನಯವ್ರು ಹೇಳ್ತಾರೆ, ಇಲ್ಲಿ ಕೇಳ್ರಿ ಏನು ಅಂತೇಳಿ. ಸೊ ಮುಂದೆ ತೊಗೊಂತೀರಾ? ತಗೊಳ್ಳಿ. ಓಕೆ, ಇರಲಿ ಬಿಡಿ. ಸರ್ ಇದು ಬಂದು ಟೋಟಲ್ ಕೆಫೆರೈಸರ್ ಲುಕ್ ಕೊಟ್ಟಿದ್ದಾರೆ. ಓಕೆ, ಮಾಸ್ಕ್ ಇದೆ ಆ್ಯಂಡ್ ಇಂಜಿನ್ ಗಾಡಿ ಇದೆ ವಿತ್ ಸೋಲೋ ರೆಡಿ ಬೇಕಂದ್ರೆ ಬಕೆಟ್ ಸೀಟ್ ಯೂಸ್ ಮಾಡ್ಕೋಬಹುದು. ಓಕೆ, ಇಲ್ಲ ನಾರ್ಮಲ್ 2 ಆಫ್ ಪೀಪಲ್ ಸೀಟ್ ಮಾಡ್ತಾರೆ, ಈ ಥರ ಸೀಟ್ ನೀವು ಅಪ್ಡೇಟ್ ಮಾಡ್ಕೋಬಹುದು. ಓಕೆ. ಈ ಥರ ಕಾಣುತ್ತೆ. ಇದು ಮೋಟೋ ಟಾರ್ಕ್ ಎಲ್ಲ ನೀವೇ ಇದು ಮಾಡ್ತಿದ್ದೀರಾ? ಇದು ಆಫ್ಟರ್ ಮಾರ್ಕೆಟ್ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವೆಲ್ಲ ಕಂಪ್ನಿದು ಇದೆ ಸರ್. ಹಾಂ, ಇದು ಮೋಸ್ಟ್ ಆಫ್ ಕಸ್ಟಮರ್ಸ್ ಏನು ಮಾಡ್ತಾರೆ, ಸ್ವಲ್ಪ ಹೊರಗಡೆ ಹೋಗಿ ಹಾಕಿಸ್ಕೋತಾರೆ. ಓಕೆ. ಸೊ ನಮಗೆ ರೆಫರ್ ಮಾಡ್ತಾರೆ, ಸರ್ ನಮ್ಗೆ ಈ ಥರ ಇಂಜಿನ್ ಗಾಡಿ ಬೇಕು. ಸೊ ಈ ಥರನು ಅವೈಲಬಿಲಿಟಿ ಮಾಡ್ತೀವಿ. ಸೊ ಇವಾಗ ಇದೆಲ್ಲ ಶೋರೂಮಲ್ಲೇ ಅವೈಲೇಬಲ್ ಇದೆ ಹಂಗಾದ್ರೆ? ಶೋರೂಮಲ್ಲೇ ಇದೆ. ಮೋಟೋ ಟಾರ್ಕಿಂದನೇ ಡೈರೆಕ್ಟಾಗಿ ಸಿಗುತ್ತಲ್ಲ? ಓಕೆ. ಸೊ ನೀವು ಯಾರು ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೇಕನ್ನೋ ಡೈರೆಕ್ಟಾಗಿ ಇಲ್ಲೇ ತೊಗೊಂಬಿಡ್ರಿ. ಹೊರಗಡೆ ಅಡ್ಡಾಡ್ಬೇಕು ಕೇಳಬೇಕನ್ನೋ ಚಿಂತೆನೇ ಇಲ್ಲ. ಇದರಲ್ಲಿ ನಾವು ಮೋಸ್ಟ್ ಆಫ್ ತರಿಸೋದಿಲ್ಲ, ಕಸ್ಟಮರ್ ರೆಫರ್ ಸಲುವಾಗಿ ತರಿಸ್ಕೊಡೋದು. ಈಗ ನೋಡಿರಿ, ನಿಮ್ಗೆ ಬೇಕಾದ್ರೆ ತರಿಸಿ ಹಾಕಿಸಿ ಕೊಡ್ತಾರೆ. ಯಾಕಂದ್ರೆ ಹೊರಗಡೆ ಕೇಳಿ ಒರಿಜಿನಲ್ ಅದು ಡುಪ್ಲಿಕೇಟ್ ಅದು ಗೊತ್ತಿರಂಗಿಲ್ಲ. ಬಟ್ ಶೋರೂಮ್ದವ್ರಿಗೆ ಪ್ರಾಪರಾಗಿ ಗೊತ್ತಿರ್ತೈತಿ, ನಿಮಗೆ ಸಿಕ್ಕೋ ಪ್ರಾಪರಾಗಿ ಆಕ್ಸೆಸರೀಸ್ ಇಲ್ಲ. ಹೊರಗಡೆ ಮತ್ತೆ ಹುಡುಕ್ಬೇಕನ್ನೋ ತನ್ನೂ ಇಲ್ಲ. ಇವಾಗ ಮೋಟೋ ಟಾರ್ಕ್ ಐಟಮ್ಸ್ ನಿಮಗೆ ಸಿಕ್ಬಿಡ್ತಾರೆ. ಹುಬ್ಳಿ ಮೋಟೋ ವಿಲ್ಸ್ ಒಳಗಡೆ ನಿಮ್ಗೆ ಯಾವ ಲೈಕ್ ಈ ಥರ ಏನು ಇಂಜಿನ್ ಗಾಡ್ಸೆಲ್ಲ ಬೇಕಂದ್ರೆ ಅವರೇ ತರಿಸಿ ಹಾಕ್ಕೊಡ್ತಾರೆ. ಸೊ ಇದೇನು ಇಂಜಿನ್ ಮೇಲೆ ಫಿಟ್ಟಿಂಗ್ ಏನು ಬರಲ್ಲ, ಸೈಡ್ ಬರುತ್ತಲ್ಲ? ಸೈಡ್ ಬರುತ್ತೆ ಸರ್. ಇಲ್ಲಿ ಕ್ಲಾಂಪಿಂಗ್ ಕೊಟ್ಟಿರ್ತಾರೆ. ಓಕೆ. ಹಾಂ. ಸೊ ಸ್ವಲ್ಪ ಸೇಫ್ಟಿ ಇರುತ್ತೆ, ಗಾಡಿ ಬಿದ್ದಾಗಲಿ ಟ್ಯಾಕಿನೂ ಸೇಫ್ ಬರುತ್ತೆ ಆ್ಯಂಡ್ ನಮ್ಮ ಕಾಲು ಸೇಫ್ ಇರುತ್ತೆ. ಓಕೆ. ಇಲ್ಲ ಯಾರು ಸೈಡ್ ಟಚ್ ಮಾಡಿದ್ರು. ಸೊ ಹೆವಿ ಬಿಲ್ಡ್ ಕೊಟ್ಟಿರ್ತಾರೆ. ಓಕೆ. ಸೊ ಒಳ್ಳೆ ಕೇಫರ್ ಸರ್ ಮಾಸ್ಕ್ ಹಾಕಿದ್ದಾರೆ, ಸಖತ್ತಾಗಿ ಕಾಣ್ತೈತೆ ಗಾಡಿ ಇಲ್ಲಿಂದ ನೋಡಿದ್ರೆ. ನಾವು GT ಒಳಗಡೆ ಹಾಕಿರೋದನ್ನು ನೋಡಿದ್ದೆ. GT ಹಾಕಿದ್ದು ನೋಡಿದ್ರೆ ಇದೊಂಥರ ಸಕ್ಸೆ ಆಗೈತೆ. ಆ್ಯಂಡ್ ನೀವು ಹಾಗಾಗಿ ಹೇಳ್ದಂಗೆ ಹಂಟರಿಗೆ ಡೈರೆಕ್ಟ್ ಕಾಂಪಿಟೇಷನ್ ಇದೆ ಮಾರ್ಕೆಟ್ನಾಗ ಇವಾಗ. ಹಂಟರ್ನ ನಾನು ಆ್ಯಕ್ಚುಲಿ ನಾನು ಮೈಸೂರಿಗೆಲ್ಲ ಹೋದಾಗ ನೀವು ನೋಡಿದ ಲೈಕ್ ಒಂದು ವಿಡಿಯೋ ಐತೆ, ಅದು ಹಾಕಿ ರೀಸೆಂಟಾಗಿ ಒಂದು ಮೈಸೂರು ಹೋಗಿದ್ದೆ. ಹಂಟರ್ ಜೊತೆ ನಾನು R15 ಅವ್ನು ಡ್ರ್ಯಾಗ್ ಮಾಡ್ತಾಯಿದ್ದೆ ನನ್ನ ಜೊತೆ. ಅವ್ನಿಗೆ ಕೇಳಿದೆ ನಾನು ಲಾಸ್ಟ್ ಟೈಮ್ ನಿನ್ನ ಟಾಪ್ ಸ್ಪೀಡ್ ಎಷ್ಟು ಆಯ್ತು ಅಂತೇಳಿ. ಅವ್ನು ನನಗೆ ಒಂದು 130ವರೆಗೂ ಸಮಥಿಂಗ್ ಹೇಳ್ದಂಗೆ ಇತ್ತು. ಬಟ್ ಇದನ್ನು ನಾನು ಗಾಡಿನ ಈಗ ಬಂದಿತ್ತು ಮಾರ್ಕೆಟಿಗೆ, ಯಾರು ಹಾಕಿ ಆಗ್ತಾರೆ ಡೆಫಿನೆಟ್ಲಿ. ಕಂಪ್ನಿ ಕ್ಲೈಮ್ ಮಾಡ್ತಿರೋದು ನಿಮ್ಗೆ 132 135 ಕ್ಲೈಮ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಪವರ್ಫುಲ್ಲು ಹಂಗೆ ಇರುತ್ತೆ, ರೆಟ್ರೋ ಲುಕ್, ಕಂಫರ್ಟ್. ಸೊ ಎದ್ರಾಗೂ ನಿಮಗೆ ಕಾಂಪ್ರಮೈಸ್ ಇಲ್ಲ ಈ ವೆಹಿಕಲ್ ತೊಗೊಳಿದ್ರಾಗ. ಸರ್ ಬೆಟರ್ ಇದೆ ಸರ್ ಗಾಡಿ. ಓಕೆ. ಯಾವುದಂದ್ರೆ XSR ಸ್ಕ್ರಾಂಬ್ಲರ್ ವರ್ಷನ್ ಇದೆ. ಸೊ ಇಲ್ಲಿ ಅವ್ರು ಮೋಡಿಫೈ ಮಾಡಿರೋದು ನೋಡ್ಬೋದು ನೀವು. ಇದು ಬಂದು ಈಗ ನೀವು ಫುಲ್ ಕೆಫೆರೈಸರ್ ಅಲ್ಲಿ ನೋಡಿದ್ರೆ ಇದು ಒಂದು ಸ್ಕ್ರಾಂಬಲ್ ಲುಕ್ ಅಲ್ಲಿ ಹಾಫ್ ವಿಂಡ್ ಶೇಡ್ ಬರುತ್ತೆ. ಓಕೆ. ಹೆಡ್ಲಾಂಪ್ ಮಾಸ್ಕ್ ಕೂಡ ಕೊಟ್ಟಿದ್ದಾರೆ XSR ಡಿಸೈನ್ ಲುಕ್ ಅಲ್ಲಿ. ಓಕೆ. ಲುಕ್ ಬರುತ್ತೆ. ಓಕೆ. ಅಂಡ್ ಇದರ ಬಂದು ನಿಮಗೆ ಬಾರನ್ ಮಿರರ್ ಕೊಟ್ಟಿದ್ದಾರೆ, ಡಿಸೈನ್ ಮಸಾಲ ಅಂಡ್ ಇಂಜಿನ್ ಗಾರ್ಡ್ ಹಾಕಿದ್ದೀವಿ. ಓಕೆ. ಸಿಲ್ವರ್ ಪ್ಲೇಟ್ ಔಟರ್ ಡಿಸೈನ್. ಓಕೆ. ಇದು ಆಕ್ಚುಲಿ ಒಳಗಡೆ ಗ್ರೀನ್ ಇರುತ್ತೆ, ಫ್ರೇಮ್ ಕೊಟ್ಟಿದ್ದಾರೆ. ಓಕೆ. ಬೋತ್ ಸೈಡ್ ಬರುತ್ತೆ ಅಂಡ್ 1 ನಂಬರ್. ಫೈನ್. ನೀವು ರೇಸಿಂಗ್ ವೆಹಿಕಲ್ಸ್ ನೋಡ್ತೀರಾ 1 2 3 ಅವರ ಕೋಡ್ ನಂಬರ್. ಹೌದು. ಹಾಂ. ಸೊ ಅದೇ ಥರ ನೀವು 1 ನಂಬರ್ ಮಾಡಿಫಿಕೇಶನ್ ಮಾಡ್ಬೋದು. ಓಕೆ. ಸೊ ಈ ಥರ ಇದೆ ಸರ್. ಗಾಡಿ ರೆಡಿ ಇಟ್ಟಿದ್ದೀವಿ. ಕಸ್ಟಮರ್ಸ್ ಬೇಕು ಈ ಥರನೂ ಬೇಕಂದ್ರೆ ಮಾಡಿಫಿಕೇಶನ್ ಮಾಡ್ಬೋದು. ಓಕೆ. ಸೊ ಇವಾಗ ಇದೇನು ಮೋಟೋ ಟಾರ್ಕ್ ಐಟಮ್ಸ್ ಏನಿದೆ ಎಲ್ಲ ಹಾಕಿರೋದೆಲ್ಲ ಕಂಪ್ಲೀಟ್ ರೆಡಿ ಫಾರ್ ಸೇಲ್ ಆಗಿರೋದು ಇದು? ಆಕ್ಸೆಸರೀಸ್ ಇದೆ. ಓಕೆ. ಕಂಪನಿ ಜೆನ್ಯೂನ್ ಆಕ್ಸೆಸರೀಸ್. ಓಕೆ. ಹಾಂ. ಈ ನಂಬರ್ ಪ್ಲೇಟ್ಸ್ ಎಲ್ಲ ಯಮಾದವ್ರ ಕಡೆಯಿಂದನೇ ಇದೆಲ್ಲ? ಯಮಾದ ಸರ್ ಇವೆಲ್ಲ. ಬಾರ್ ಅಂಡ್ ಮಿರರ್ ಆಗಲಿ, ಮಾಸ್ಕ್ ಆಗಲಿ, ಇವೆಲ್ಲ ಯಮಾ ಕ್ವಾಲಿಟಿ. ಓಕೆ. ಓನ್ಲಿ ಇಂಜಿನ್ ಗಾರ್ಡ್ ಓಕೆ. ಇದು ಯಮಾನೇ ಸಿಗುತ್ತೆ. ಈ ಸ್ವಲ್ಪ ಕಸ್ಟಮರ್ಸ್ ಈ ಥರ ಎಲ್ಲ ಡಿಸೈನ್ ಕೇಳ್ತಾರೆ, ಇದು ಒಂದು ನಾವು ಸಪ್ರೇಟ್ ಕೊಡ್ತಾರೆ. ಓಕೆ. ಈ ಕಸ್ಟಮರ್ ನಿಮ್ಮ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ, ನಮ್ಗೆ ಇದೇ ಥರ ಫ್ರೇಮ್ ಸ್ಲೈಡ್ಸ್ ಬೇಕಾದೆಲ್ಲ ಸೊ ಫುಲ್ಫಿಲ್ ಮಾಡ್ತಿದ್ದಾರೆ ಇಲ್ಲೇ. ಮೋಟೋ ಟಾರ್ಕ್ ಆಲ್ರೆಡಿ ಒಂದು ಚಲೋ ಹೆಸರು ಮಾಡೈತಿ ಆಫ್ಟರ್ ಮಾರ್ಕೆಟ್ ಲೈಕ್ ಅಂದ್ರೆ ಆಕ್ಸೆಸರೀಸ್ದಾಗ. ಸೊ ಇವಾಗ ನಿಮಗೆ ಮೋಟೋ ಟಾರ್ಕ್ದು ಅವೈಲೇಬಲ್ ಐತಿ, ಡೈರೆಕ್ಟ್ಲಿ ನೀವು ನೋಡ್ಬೋದಾ. ಸೊ ವೆಹಿಕಲ್ ಮಾತ್ರ ಸಖತ್ತ ರೆಡಿ ಮಾಡಿದ್ದಾರೆ. ಇದೆಲ್ಲ ವೆಹಿಕಲ್ ನಿಮಗೆ ಕಂಪ್ಲೀಟ್ಲಿ ರೆಡಿನೇ ಐತಿ. ಲೈಕ್ ಏನು ನಿಮ್ಮ ಆಫ್ಟರ್ ಮಾರ್ಕೆಟ್ ಇದು ಏನಾದ್ರು ಹಾಕಿಸ್ಬೇಕು, ನಾನು ಆಕ್ಸೆಸರೀಸ್ ಹಾಕಿಸ್ಬೇಕಾ, ನೋ ನೀಡ್. ಶೋರೂಮ್ದಾಗ ನಿಮಗೆ ಈ ರೀತಿ ಕಂಪ್ಲೀಟಾಗಿ ಇಲ್ಲೇನೇನು ಈ ವೆಹಿಕಲ್ದಾಗ ನೀವೇನೇನು ನೋಡತ್ತಿರಲ್ಲ, ಸೊ ಇದು ಕಂಪ್ಲೀಟ್ಲಿ ರೆಡಿ ಟು ಟೇಕ್ ಹೋಮ್. ಮೋಟೋ ಟಾರ್ಕ್ದು ಯೂಸ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ. ಆ್ಯಂಡ್ ಇಲ್ಲಿ ಹೆಡ್ಲೈಟ್ಗೆ ಒಂದು ಬ್ರ್ಯಾಂಡಿಂಗ್ ಕೊಟ್ಟಿದ್ದಾನೆ, ಈ ನಂಬರ್ ಪ್ಲೇಟ್ ಯಮಹದ್ ಅಂತಿದೇನೋ. ಸೊ ಇದನ್ನು ಮಿರರ್ದು ಹಾಕಿದ್ದಾರೆ ಆಲ್ರೆಡಿ ಎಲ್ಲ. ಸೊ ಇದೇನು ನೋಡತ್ತಿರಲ್ಲ ವೆಹಿಕಲ್ ಕಂಪ್ಲೀಟ್ಲಿ ಟೇಕ್ ಹೋಮ್ ವೆಹಿಕಲ್. ಇಲ್ಲಿ ನೀವೇನು ಅಡಿಷ್ನಲ್ ಆಗಿ ಆಕ್ಸೆಸರೀಸ್ ಹಾಕಿಸ್ಬೇಕನ್ನೋ ನೀಡೇ ಇಲ್ಲ ಈ ವೆಹಿಕಲಿಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಈ XSR ಜೊತೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ನಮ್ಮ ಇವೆಂಟು ಮುಗೀತಾ. ಈ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಅವ್ರು ಕರೆಸಿದ್ರು. ಆ್ಯಂಡ್ ಒಂದಂದ್ರೆ XSR ಬಂದಿತ್ತು ಹೊಸ ಮಾರ್ಕೆಟಿಗೆ, ಸೊ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿರಿ ಅಂತ ಕರೆಸಿದ್ರು. ಆ್ಯಂಡ್ 70th ಆ್ಯನಿವರ್ಸರಿ ಸಲುವಾಗಿ ವೆಹಿಕಲ್ದು ಜನರಲ್ ಚೆಕಪ್ ಆಸ್ ವೆಲ್ ಲೈಕ್ ಏನೋ ಸರ್ವಿಸ್ ನೀಡಿತ್ತಂದ್ರೆ ಅದನ್ನು ಮಾಡಿಸ್ಬೇಕಂತೇಳಿ ಅವ್ರು ಕರೆಸಿದ್ರು.
ಸೊ ಎರಡು ಫುಲ್ಫಿಲ್ ಆಯಿತು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್. ಇಲ್ಲಿಗೆ ಈ ನನ್ನ ಫಸ್ಟ್ ಮೋಟೋ ಬ್ಲಾಗ್ ಮುಗೀತಾ. ಸೊ ನೋಡಿರಿ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಸ್ಪೆಷಲ್ ನಾ ಯಾಕಂದ್ರೆ ನಾನು ತಿರುಗಾಡೋದೆಲ್ಲ ವೆಹಿಕಲ್ ಮೇಲೆ. ನಾನು ಮೋಟೋ ಬ್ಲಾಗ್ ಮಾಡಬೇಕಂತ ನನ್ನ ತಲೆ ಆಗಿತ್ತು. ಬಟ್ ಇಲ್ಲಿ ನಾನು ಮಾಡ್ತಿದ್ದೆ ಬೇರೆ ಐತೆ, ಲೈಕ್ ಟೂರಿಂಗ್, ಟ್ರಾವೆಲಿಂಗ್, ಫ್ರೆಂಡ್ಸ್ ಜೊತೆ ಬ್ಲಾಗ್ ಅದು ಅಂತ ಮಾಡ್ತಿದ್ದೆ. ಬಟ್ ಏನೋ ಒಂದು ಚೇಂಜ್ ಆಯಿತು. ಚೇಂಜ್ ಆಗಿ ಇಲ್ಲಿಗೆ ಬಂತು ಇವಾಗ. ಸೊ ಫಸ್ಟ್ ಮೋಟೋ ಬ್ಲಾಗ ಹೆಂಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ಭಾಳ ಜಲ್ದಿ ನಾನು ನಮ್ಮ R15 ರಿವ್ಯೂ ಮಾಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೂ ನಾ MP ರೈಡ್ ಹೋಗಿ ಬಂದೆ. MP ರೈಡ್ ಹೋಗಿ ಬಂದ ನನಗೊಂದು ಫೀಲ್ ಐತಿ ಗಾಡಿ ಬಗ್ಗೆ. ಜೆನ್ಯೂನಾಗಿ ಹೇಳ್ತೀನಿ. ಲೈಕ್ ಇಲ್ಲಿ ಯಮ ಶೋರೂಮ್ ಮುಂದೀನಿ, ನಿಮಗೆ ಯಮಾದು ಒಳ್ಳೇದು ಹೇಳ್ಬೇಕಾ? ಇಲ್ಲ, ನನಗೇನು ಅನ್ಸುತ್ತೆ ಅದನ್ನೇ ಹೇಳ್ತೇನೆ. ಲೈಕ್ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ಯಮಾ ಫ್ಯಾಮಿಲಿ. ನಾನು ಪರ್ಟಿಕ್ಯುಲರ್ಲಿ ಯಮಹನ ತೊಗೊತಿರೋದು ಇಲ್ಲಿವರೆಗೂ. ಇನ್ನು ಮುಂದೆ ಯಮಹನ ತೊಗೊತೀನಿ. ನಾನು ಕಮಿಟ್ ಆಗಿಬಿಟ್ಟಿದ್ದೀನಿ. ಯಮಾ ಈಸ್ ಮೈ ಫೇವ್ರೇಟ್. ಲೈಕ್ ಇಂಜಿನ್ ರಿಲಯಬಿಲಿಟಿ, ಸ್ಪೀಡ್, ಎವ್ರಿಥಿಂಗ್ ಈಸ್ ಲೈಕ್ ನಂಗೆ ಅಟ್ಯಾಚ್ ಆಗಿಬಿಟ್ಟೈತಿ. ಸೊ ಅದಷ್ಟು ಜಲ್ದಿ R15 ವಿಡಿಯೋ ತೊಗೊಂಬರ್ತೇನೆ, ನಿಮ್ಗೆ ಜೆನ್ಯೂನ್ ರಿವ್ಯೂ ತೊಗೊಂಬರ್ತೇನೆ.